ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಘಟಾನುಘಟಿಗಳೇ ಇಲ್ಲಿ ಲಿಸ್ಟ್ ಅಲ್ಲಿ ಇದ್ದಾರೆ ಸರ್. ಘಟಾನುಘಟಿಗಳು ಸಾಕಷ್ಟು ಪ್ಲಾನ್ ಮಾಡ್ತಾ ಇದ್ದಾರೆ, ಲಾಬಿ ಮಾಡ್ತಾ ಇದ್ದಾರೆ. ಏನ್ ಹೇಳಿ 1.5 ತಿಂಗಳಿಂದ ಈಗ ಡಿ.ಕೆ. ಶಿವಕುಮಾರ್ ಸಿಎಂ ಆಗಿ 1.5 ತಿಂಗಳಾಯ್ತು. ಬಹುಶಃ ಇಷ್ಟೊತ್ತಿಗಾಗ್ಲೇ ಆಗ್ಬೇಕಾಗಿದೆ. ಯಾಕಂದ್ರೆ ಇನ್ನು ಉಳಿದಿರೋಕ್ಕಂಥದ್ದು 1.5 ವರ್ಷ ಮಾತ್ರ. ಈ 1.5 ವರ್ಷದಲ್ಲಿ ಇನ್ನೂ ಕೂಡ ಕ್ಯಾಬಿನೆಟ್ ನಾವು ಎಕ್ಸ್ಪೆನ್ಷನ್ ಮಾಡೋದಕ್ಕೆ 1 ತಿಂಗಳು 2 ತಿಂಗಳು ಟೈಮ್ ತಗೊಳ್ತೀವಿ ಅಂದ್ರೆ ಅರ್ಥನೇ ಇಲ್ಲ. ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ. ಇದೆಲ್ಲರ ಹೊರತಾಗಿ ರಾಜಕಾರಣ ಹೊರತಾಗಿ ಈಗ ಆಲ್ಮೋಸ್ಟ್ ಕರ್ನಾಟಕ ಅತ್ಯಂತ ಭೀಕರ ಬರ ಪರಿಸ್ಥಿತಿಯನ್ನು ಎದುರಿಸ್ತಾ ಇದೆ ಈ ಬಾರಿ. ಮಳೆ ಇಲ್ಲ, ಮಲೆನಾಡಲ್ಲೇ ಮಳೆ ಇಲ್ಲ. ಇನ್ನು ಬಯಲುಸೀಮೆನೋ ಉತ್ತರ ಕರ್ನಾಟಕನೋ ಅದು ಬೇರೆ ವಿಚಾರ. ಮಳೆ ಇಲ್ಲ. ಪ್ರತಿ ಜಿಲ್ಲೆಗೆ ಉಸ್ತುವಾರಿಗಳು ನೇಮಕ ಆಗ್ಬೇಕು. ಈಗ ಅಧಿಕಾರಿಗಳನ್ನ, ಕಂದಾಯ ಅಧಿಕಾರಿಗಳನ್ನ ಅಥವಾ ಜಿಲ್ಲಾಧಿಕಾರಿಗಳನ್ನ ಉಸ್ತುವಾರಿಯಾಗಿ ನೇಮಕ ಮಾಡಿರ್ಬೋದು. ಬಟ್ ಒಬ್ಬ ರಾಜಕಾರಣಿ ಅಥವಾ ಒಬ್ಬ ಸಚಿವ ಆ ಜಿಲ್ಲೆಗೆ ಉಸ್ತುವಾರಿ ಆಗೋದು ಎಷ್ಟು ಇಂಪಾರ್ಟೆಂಟ್ ಇದೆಯೋ ಇಂಥ ಸಂದರ್ಭದಲ್ಲಿ ಗೊತ್ತಾಗುತ್ತೆ. ಯಾಕಂದ್ರೆ ಅಷ್ಟು ಭೀಕರವಾದಂತ ಒಂದು ಬರ ಪರಿಸ್ಥಿತಿಯನ್ನು ನಾವು ಎದುರಿಸ್ತಾ ಇದೀವಿ. ಸೊ ಇಷ್ಟೆಲ್ಲ ಇದ್ರೂ ಕೂಡ ಆಗ್ತಾ ಇಲ್ಲ. ಕಳೆದ ಬಾರಿ ಆಗ್ಬೇಕಾಗಿತ್ತು. ಬಟ್ ಈ ಕಾಕ್ರೋಚ್ ಪ್ರತಿಭಟನೆ, ಕಾಂಗ್ರೆಸ್ ಪ್ರತಿಭಟನೆಯಿಂದಾಗಿ ಮುಂದೂಡಿಕೆ ಆಯ್ತು ಅನ್ನೋ ಲೆಕ್ಕಾಚಾರ. ಬಟ್ ರಾಹುಲ್ ಗಾಂಧಿ ಏನು ಫಾರ್ಮುಲಾ ಹಾಕಿದ್ದಾರೆ ಅನ್ನೋ ಒಂದು ಮಾಹಿತಿ ಇದೆ. 70-30 ಫಾರ್ಮುಲಾ, 70% ಯುವಕರು ಕೊಡ್ಬೇಕು ಅಂತ. ಬಟ್ ಅಷ್ಟು ಸುಲಭ ಇಲ್ಲ ಅನ್ನೋ ಒಂದು ಚರ್ಚೆ ಆಗ್ತಿದೆ ಈಗ ನಾವು ಕೇಳಿಸ್ಕೊಂಡು ತುಂಬಾ ಜನರ ಬೈಟ್ಸ್ ಅನ್ನ. ಹರಿಪ್ರಸಾದ್ ಮಾತಾಡಿದ್ರು, ಪರಮೇಶ್ವರ್, ಲಾಡು, ಆಮೇಲೆ ಎಸ್ ಬೇಲೂರು ಗೋಪಾಲಕೃಷ್ಣ, ಬಾಲಕೃಷ್ಣ ಎಲ್ಲರೂ ಮಾತಾಡಿದ್ದಾರೆ. ಎಲ್ರದ್ದು ತಮ್ಮದೇ ಅಂತ ಒಂದು ನಿಲುವನ್ನು ಹೇಳ್ತಾ ಇದಾರೆ. ಕೆಲವರು ಸೀನಿಯರ್ ಕೊಡ್ಬೇಕು ಅಂತ, ಇನ್ನೊಬ್ರು ಹೊಸಬ್ರು ಕೊಡಿ ಅಂತ, ಇನ್ನೊಬ್ರು ಜಿಲ್ಲಾವಾರು ಪ್ರಾತಿನಿಧ್ಯ ಕೊಡ್ಬೇಕು ಅಂತ, ಆಮೇಲೆ ಜಾತಿವಾರು ಕೊಡ್ಬೇಕು ಅಂತ. ನಿಮ್ ಜಿಲ್ಲೆ ಯಾವ್ದು? ನಮ್ದು ಧಾರವಾಡ. ಯಾರಿದ್ದಾರೆ ಈಗ ಮಿನಿಸ್ಟರ್ ಧಾರವಾಡದಿಂದ? ಈಗ ಯಾರು ಇಲ್ಲ. ಲಾಸ್ಟ್ ಟೈಮ್ ಸಂತೋಷ್ ಲಾಡಿದ್ರು. ಈಗ ಅಭಯ ಪ್ರಸಾದ್ ಧಾರವಾಡ ಪೂರ್ವ ಕಾನ್ಸ್ಟಿಟ್ಯೂನ್ಸಿ MLA ಅವ್ರು ಕೇಳ್ತಾ ಇದಾರೆ ನನಗೆ ಅವಕಾಶ ಕೊಡಿ ಅಂತ. ಆಮೇಲೆ ಕೋನ್ ರೆಡ್ಡಿ ಇದಾರೆ, ಅಲ್ವಾ, ಸೊ ಅವರು ಕೇಳ್ತಾ ಇದಾರೆ ಕೊಡಿ ಅಂತ. ಈ ತರ ಅಂದ್ರೆ ಜಿಲ್ಲಾವಾರು ಪ್ರಾತಿನಿಧ್ಯ ಕೊಡಿ ಅಂತ ಕೆಲವರು, ಸಮುದಾಯವಾರು ಕೊಡಿ ಅಂತ ಕೇಳ್ತಾ ಇದಾರೆ. ಹಾಗಾಗಿ ಅಷ್ಟು ಸುಲಭವಾಗಿ ನಿರ್ಧಾರ ಮಾಡಕ್ ಆಗ್ತಾ ಇಲ್ಲ. ಈಗಾಗಲೇ DCM ಪರಮೇಶ್ವರ್ ಇದ್ದಾರೆ, ಜೊತೆಗೆ CM ಡಿ.ಕೆ. ಶಿವಕುಮಾರ್ ಅವ್ರನ್ನ ಸೇರಿಸ್ಕೊಂಡು 14 ಜನ ಫಿಲ್ ಆಗಿದೆ. ಇನ್ನು 20 ಜನ ಸಚಿವರನ್ನ ಮಾಡಬಹುದು. ಬಹುತೇಕ ಡಿ.ಕೆ. ಶಿವಕುಮಾರ್ ಅವ್ರ ಪ್ಲಾನ್ ಪ್ರಕಾರ 20 ಸ್ಥಾನವನ್ನ ತುಂಬೋದು ಡೌಟ್. ಯಾಕಂದ್ರೆ ಅಸಮಾಧಾನ ಆದ್ರೆ 1-2 ಇಟ್ಕೊಂಡಿರ್ಬೇಕು, ಅವ್ರಿಗೆ ಕೂಲ್ ಮಾಡ್ತಾ ಇರ್ಬೇಕು. ಇಲ್ಲಪ್ಪ ಕೊಡ್ತೀವಿ ಅಂತ ಹೇಳ್ತಿರ್ತಾರೆ. ಬಟ್ 2 ಅಥವಾ 1 ಮಿನಿಮಮ್ 2 ಆದ್ರೂ ಹಂಗೆ ಖಾಲಿ ಇಟ್ಕೊಂಡಿರ್ತಾರೆ. ಹಾಗಾಗಿ 18 ಜನರನ್ನ ಮಾಡಬಹುದು ಈ ನೆಕ್ಸ್ಟ್ ಸಚಿವ ಸಂಪುಟ ವಿಸ್ತರಣೆಯಲ್ಲಿ ಅಂತ ಇದೆ. ಆಮೇಲೆ ಇದ್ರ ಜೊತೆಗೆ ನಾವು ಇಷ್ಟೊಂದು ಸೀನಿಯರು, ಜೂನಿಯರು, ಜಾತಿ, ಜಿಲ್ಲೆ ಅಂತ ಹೇಳಿದ್ವಿ. ಇದ್ರ ಜೊತೆಗೆ ಮತ್ತೆ ಅಲ್ಪಸಂಖ್ಯಾತರು ಬರ್ತಾರೆ, ಆಮೇಲೆ ಮಹಿಳಾ ಕೋಟಾ ಬರುತ್ತೆ. ಸೊ ಯಾರು ಕೊಡ್ಬೇಕು ಅನ್ನೋ ಒಂದು ದೊಡ್ಡ ಗೊಂದಲ ಉಂಟಾಗ್ತಾ ಇದೆ. ಅಂದ್ರೆ ಆ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಆಮೇಲೆ ಬಹುದೊಡ್ಡ ವಿಚಾರ ರಾಮ್, 2022 ಎಲೆಕ್ಷನ್. ಡಿ.ಕೆ. ಶಿವಕುಮಾರ್ ಪದೇ ಹೇಳ್ತಿರ್ತಾರೆ, ನನ್ನ ವಿಷನ್ ಕೇವಲ ಈ 1 ವರ್ಷ ಅಲ್ಲ, ಲಾಂಗ್ ಟರ್ಮ್, ಲಾಂಗ್ ವೇಗೆ ಹೋಗ್ಬೇಕು ನಾವು ಕಾಂಗ್ರೆಸ್. ನನ್ನ ಒಂದು ಅಧಿಕಾರ ಅವಧಿ ನೆಕ್ಸ್ಟ್ ಅವಧಿಗೂ ನಾನು ಮುಂದುವರಿಬೇಕು. ಹಾಗಾಗಿ ಕೆಲವೊಂದಿಷ್ಟು ಪ್ಲಾನ್ಸ್ ಮಾಡಿರ್ತೀನಿ ಅನ್ನೋ ಲೆಕ್ಕಾಚಾರ. ಕಳೆದ ಬಾರಿ 2023ರಲ್ಲಿ 136 ಸ್ಥಾನ ಗೆಲ್ತೀವಿ ಅಂತ ಕಡಾಖಂಡಿತವಾಗಿ ಹೇಳ್ತಾ ಇದ್ರು ಡಿ.ಕೆ. ಶಿವಕುಮಾರ್. 136 ಬಂತು. ಈ ಬಾರಿನೂ ಕೂಡ ಪ್ಲಾನ್ ಆಫ್ ಆಕ್ಷನ್ 136ಕ್ಕೆ ಅವ್ರು ಪ್ಲಾನ್ ಮಾಡ್ತಾ ಇದೀನಿ ಅನ್ನೋ ಒಂದು ಮಾತನ್ನ ಹೇಳ್ತಾ ಇರ್ತಾರೆ. ಸೊ ಹೀಗಾಗಿ ಅವರ ವಿಷನ್ 2028. ಅವ್ರೊಂದು ಸಿಂಪಲ್ ಆಗಿ ಹೇಳ್ತಿದ್ದಾರೆ, ನನ್ಗೀಗ 64-65 ವರ್ಷ ವಯಸ್ಸು, ಇನ್ನು 10 ವರ್ಷ ರಾಜಕಾರಣ ಮಾಡ್ತೀನಿ. ಈ 10 ವರ್ಷ ರಾಜಕಾರಣ ಮಾಡ್ಬೇಕು ಅಂದ್ರೆ ನನ್ನ ಜೊತೆ ನಂತರನೇ ಒಂದು ಯೂತ್ ಟೀಮ್ ಬೇಕು. ನಾನು ಯೂತ್ ಆಗಿದ್ದಾಗ ನಾನು ಮಂತ್ರಿ ಆಗಿದ್ದೆ, ಬಂಗಾರಪ್ಪನ ಮಂತ್ರಿ ಮಾಡಿದ್ರು. ಸೊ ಈ ಬಾರಿ ಫಸ್ಟ್ ಟೈಮ್ ಗೆಲ್ದ್ರು, ಸೆಕೆಂಡ್ ಟೈಮ್ ಗೆದ್ರು, 3 ಟೈಮ್ ಗೆದ್ರು ಅಂತಲ್ಲ. ಅವರು ನನ್ನ ಟೀಮ್ ಜೊತೆ ನನ್ನ ಜೊತೆ ಹೊಂದಾಣಿಕೆ ಆಗಿ ಹೋಗ್ಬೇಕು. ಅವ್ರು ನನ್ನ ಜೊತೆ ಕ್ಯಾಬಿನೆಟ್ ಇರಬೇಕು. ನನ್ಗೊಂದು ವಿಷನ್ ಇದೆ, ಆ ವಿಷನ್ ಪ್ರಕಾರ ಆಗ್ಬೇಕು ಅಂತ ಅವ್ರು ಹೇಳ್ತಿದ್ದಾರೆ. ಬಟ್ ಸಿದ್ದರಾಮಯ್ಯನವರು ಅಷ್ಟು ಸುಲಭ ಒಪ್ಕೊಳ್ಳಲ್ಲ. ನಾನು ತ್ಯಾಗ ಮಾಡಿದೀನಿ 3 ವರ್ಷ CM ಆದ್ಮೇಲೆ, ಅಷ್ಟು ಸುಲಭ ಅಲ್ಲ ಒಂದು CM ಸ್ಥಾನವನ್ನ ತ್ಯಾಗ ಮಾಡೋದು. ಪಂಚಾಯತಿ ಅಧ್ಯಕ್ಷ ಕೊಡೋದಕ್ಕೆ ಹಿಂದೆ ಮುಂದೆ ನೋಡ್ತಾರೆ ಇವತ್ತು, ಆಯ್ತಾ. ಅಷ್ಟರ ಮಟ್ಟಿಗೆ ನಾನು CM ಸ್ಥಾನವನ್ನ ಯಾವುದೇ ರೀತಿಯ ಷರತ್ತಿಲ್ದ್ರೆ, ಡ್ರಾಮಾ ಆಗ್ದೇನೆ ಕೊಟ್ಟಿದ್ದೀನಿ. ನನ್ನ ಮಾತು ಕೇಳಿ, ನನ್ನ ಜೊತೆ ಇರ್ತಕ್ಕಂಥ ಲೀಡರ್ಸ್ ಅವ್ರಿಗೂ ಒಂದು ಸ್ಥಾನಮಾನ ಕೊಡಬೇಕು. ಸೊ ನನ್ನನ್ನೇ ನಂಬಿ ರಾಜಕಾರಣಕ್ಕೆ ಬಂದಿದ್ದಾರೆ. ಯಾಕಂದ್ರೆ JDS ಇಂದ ಬಂದದ್ದು ಕಾಂಗ್ರೆಸ್ ಅವರು. ಹಾಗಾಗಿ ಅವ್ರಿಗೂ ಕೂಡ ರಾಜಕೀಯವಾಗಿ ಬೆಳಿಬೇಕು ಅಂದ್ರೆ ಸ್ಥಾನಮಾನ ಬೇಕು. ನನ್ನ ಮಾತು ಕೇಳಿ ಅಂತ ಸಿದ್ದರಾಮಯ್ಯ ಹೇಳ್ತಿದ್ದಾರೆ. ಎಲ್ಲರಿಗಿಂತ ಹೆಚ್ಚಾಗಿ ಮಲ್ಲಿಕಾರ್ಜುನ್ ಖರ್ಗೆ AICC ಅಧ್ಯಕ್ಷರು, ಕರ್ನಾಟಕದವರೇ ಬೇರೆ. ಸೊ ಅವರು ನಾನು AICC ಅಧ್ಯಕ್ಷನಪ್ಪ, ನನಗೆ ಒಂದು ಟೀಮ್ ಇದೆ, ನನ್ನ ಭಾಗದಲ್ಲಿ ಜನ ನನ್ನ ನೋಡಿ ಓಟ್ ಹಾಕ್ತಾರೆ. ಸೊ ಕಲ್ಯಾಣ ಕರ್ನಾಟಕದಲ್ಲಿ ಅತ್ಯಂತ ಪ್ರಬಲ ದೊಡ್ಡ ಲೀಡರು. ಹಾಗಾಗಿ ಅಲ್ಲೂ ಕೆಲವೊಂದಿಷ್ಟು ಚರ್ಚೆ ಆಗ್ಬೋದು, ಒಂದು ಲಾಬಿ ಆಗ್ಬೋದು. ಈಗ BK ಹರಿಪ್ರಸಾದ್ ಹೊಸ ಎಂಟ್ರಿ. ಅವರು ಮಂತ್ರಿ ಆಗ್ಬೇಕು ಅಂತ ಸಾಕಷ್ಟು ಕಷ್ಟಪಡ್ತಾ ಇದ್ರು. ಈಗ KPCC ಅಧ್ಯಕ್ಷರಾಗ್ಬಿಟ್ಟಿದ್ದಾರೆ. ಈಗ ಅವ್ರದ್ದು ಒಂದು ಲಿಸ್ಟ್. ಎಸ್. ಸೊ ಹೀಗಾಗಿ ಈ ಕಾರಣಕ್ಕಾಗಿನೇ ಯಾವ್ದು ಕೂಡ ಫೈನಲ್ ಮಾಡಕ್ ಆಗ್ತಾ ಇಲ್ಲ ಅನ್ನೋ ಲೆಕ್ಕಾಚಾರ. ಬಹುಶಃ ಇವತ್ತು ವೇಣುಗೋಪಾಲ್ ಭೇಟಿ ಆದ್ಮೇಲೆ 9 ಗಂಟೆ ಮೇಲೆ ಅವ್ರನ್ನ ಭೇಟಿ ಆಗ್ತಾರೆ ಅನ್ನೋ ಮಾಹಿತಿ ಇದೆ. ಅದಾದ ಮೇಲೆ ರಾಹುಲ್ ಗಾಂಧಿ ಜೊತೆ ಭೇಟಿ ಆದ್ರೆ ಬಹುಶಃ
ಫೈನಲ್ ಮಾಡ್ಲೇಬೇಕೀಗ, ಟೈಮ್ ಇಲ್ಲ. ಹೌದು. ಒಂದ್ ಕಡೆ ವಿಪಕ್ಷದವರು ಪ್ರತಿದಿನ ಮಾತಾಡ್ತಾನೆ ಇದ್ದಾರೆ, ನಿಮ್ಮಲ್ಲಿ ಪೂರ್ಣ ಪ್ರಮಾಣದ ಸರ್ಕಾರ ಇಲ್ಲ, ಸಚಿವರಿಲ್ಲ, ಜಿಲ್ಲಾ ಉಸ್ತುವಾರಿ ಸಚಿವರಿಲ್ಲ, ಬರ ತಾಂಡವಾಡ್ತಾ ಇದೆ. ಎಷ್ಟರ ಮಟ್ಟಿಗೆ ಅಂದ್ರೆ ಬಿಜೆಪಿ ಅವರು ಟೀಮ್ ಮಾಡ್ಕೊಂಡು ಬರ ಪ್ರವಾಸ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಪಾಪ ಸಿಎಂ ಒಬ್ರೆ, ಡಿ ಕೆ ಶಿವಕುಮಾರ್ ಒಬ್ರೆ ಬೀದರ್ಗೆ ಹೋದ್ರು, ಬೆಳಗಾಂಗೆ ಹೋದ್ರು, ಅವರೇ ಜಿಲ್ಲಾ ಪ್ರವಾಸನ ಮಾಡ್ತಾ ಇದ್ದಾರೆ. ಹೀಗಾಗಿ ಈ ಹೊರ ತಪ್ಪಿಸ್ಬೇಕು ಅಂದ್ರೆ ಸಚಿವರ ಅನಿವಾರ್ಯತೆ ಇದ್ದೇ ಇದೆ. ಆದಷ್ಟು ಬೇಗ ಆಗ್ಬೇಕು ಅನ್ನೋ ಒಂದು ಲೆಕ್ಕಾಚಾರ ರಾಮ್. ಎಸ್.